ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಹಾಸನದವಳು. ಸೊ ಹಾಗಾಗಿ ಹಾಸನಾಂಬೆ ದರ್ಶನ ಏನು ಹೊಸದಲ್ಲ. ನಾನು ಚಿಕ್ಕ ಹುಡುಗಿಯಿಂದ ನನಗೆ ಬಂದಿರೋ ಜ್ಞಾಪಕ ಇದೆ. ತುಂಬ ಸಿಂಪಲ್ ಆಗಿದ್ದಾಗಿಂದ ಇವಾಗಿನವರೆಗೂ ಅಂದರೆ ಇದ್ರ ಬೆಳವಣಿಗೆ ನೋಡಿದ್ರೆ ಭಾಳಷ್ಟು ಖುಷಿಯಾಗುತ್ತೆ. ಭಾಳಷ್ಟು ಜನರಿಗೆ ನಂಬಿಕೆ ಇದೆ. ಹಾಗೆ ಹಾಸನಾಂಬೆ ಒಳ್ಳೇದು ಮಾಡ್ತಾಳೆ ಅಂತ ನಾವೆಲ್ಲ ನಂಬಿದ್ದೀವಿ. ನನಗೂ ಕೂಡ ಹಾಗೆ ಒಳ್ಳೆಯದಾಗಿದೆ. ಇವತ್ತು ನಾಗಣ್ಣ ಅವರ ಸಹಾಯದಿಂದ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದೆ, ಎಲ್ರಿಗೂ ಗೊತ್ತು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾನು ನನ್ನ ಮಗಳನ್ನ ಮನೇಲಿ ಬಿಟ್ಟು ದರ್ಶನ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಭಾಳ ಖುಷಿ ಆಯಿತು. ನನ್ನ ಹುಟ್ಟೂರು, ಹೆಮ್ಮೆ ಆಗುತ್ತೆ, ಖುಷಿಯಾಗುತ್ತೆ ಸರ್. ಅದ್ಭುತವಾಗಿದೆ. ಅದು ಕ್ರೆಡಿಟ್ ಇವ್ರಿಗೆ ಕೊಡಬೇಕು. ಭಾಳಷ್ಟು ಕೆಲಸಗಳಲ್ಲಿ ಇವರು ನಾಗಣ್ಣ ಅವರು ಭಾಗಿಯಾಗಿದ್ದಾರೆ. ತುಂಬ ಅದ್ಧೂರಿಯಾಗಿ ನಡೀತಿದೆ. ಕೃಷ್ಣ ಬೈರೇಗೌಡರು ತುಂಬ ಚೆನ್ನಾಗಿ ಐ ಥಿಂಕ್ ಉಸ್ತುವಾರಿ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಒಂದು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರಿಗೂ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಎಷ್ಟು 28 ಹತ್ತತ್ರ 30 ಲಕ್ಷದವರೆಗೂ ಎಲ್ಲ ಕಡೆಯಿಂದ ಇಡೀ ಕರ್ನಾಟಕದಾದ್ಯಂತ ಜನ ಬಂದಿರೋದು ಭಾಳ ಖುಷಿ ಸರ್. ಸರ್ ಕೆಲವು ದೇವಸ್ಥಾನಗಳಲ್ಲಿ ಕೆಲವುದಾದಂಥ ಒಂದು ಎನರ್ಜಿ ಅಂತೀವಿ, ಒಂದು ಎನರ್ಜಿ, ಒಂದು ವೈಬ್ ಇರುತ್ತೆ. ಅದು ಭಾಳ ಸ್ಟ್ರಾಂಗ್ ಅನಿಸುತ್ತೆ ನನಗೆ ಇಲ್ಲಿ ಬಂದಾಗ. ಸೊ ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.